ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಸೋಲ್ ನಿಮಗೆ ಏನು ಹೇಳೋದಿಕ್ಕೆ ಬಯಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ಮ ಸೋಲಿನ ಗೈಡೆನ್ಸ್ ಏನು? ಫಸ್ಟ್ ಪೈಲ್, ಸೆಕೆಂಡ್ ಪೈಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ನೋಡೋಣ. Bottom of the deck, Page of Cups. Bottom of the deck, the Sun card. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಸೋಲ್ ಏನು ಗೈಡೆನ್ಸ್ ಕೊಡುತ್ತೆ ನೋಡೋಣ. ಕ್ವೀನ್ ಆಫ್ ವಾಂಡ್ಸ್, ಏಟ್ ಆಫ್ ಪೆಂಟಿಕಲ್ಸ್, ಸೆವೆನ್ ಆಫ್ ಕಪ್ಸ್, ದ ಚಾರಿಯಟ್, ಟೂ ಆಫ್ ವಾಂಡ್ಸ್, ಸಿಕ್ಸ್ ಆಫ್ ಕಪ್ಸ್, ಫೋರ್ ಆಫ್ ವಾಂಡ್ಸ್, ನೈಟ್ ಆಫ್ ಸಾರ್ಡ್ಸ್, ದ ಹೈ ಪ್ರಿಸ್ಟೆಸ್. ನಿಮ್ಮ ಒಳಗಡೆ ಏನು ಜ್ಞಾನ ಇದೆ ಅದನ್ನ ಆಚೆ ತಗೊಂಡು ಬನ್ನಿ. ಆ ಜ್ಞಾನನ ಹೊರಗಡೆ ತಗೊಬನ್ನಿ. ನಿಮ್ಮ ಆ ಜ್ಞಾನದಿಂದ ನೀವು ಒಂದು ಒಳ್ಳೆ ಆಯ್ಕೆನ ಮಾಡಿ ನಿಮಗೆ ಏನು
ನಿಮಗೆ ಏನು ಬೇಕು ನಿಮ್ಮ ಜೀವನದಲ್ಲಿ ಅನ್ನೋದನ್ನು ಕಂಡುಕೊಳ್ಳಿ. ನಿಮ್ಮನ್ನು ನೀವು ಆತ್ಮವಿಶ್ವಾಸದಿಂದ ನಿಮ್ಮನ್ನು ಒಂದು ಬದಲಾವಣೆ ತಗೊಂಡು ಬನ್ನಿ. ಮೂಮೆಂಟ್ ಇರಲಿ ನಿಮ್ಮ ಜೀವನದಲ್ಲಿ, ಟ್ರಾನ್ಸ್ಫಾರ್ಮೇಷನ್ ಇರಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ನಿಮ್ಮನ್ನು ಖುಷಿ ಪಡೋದಕ್ಕೆ ನೀವೇ ಅವಕಾಶ ಕೊಡಬೇಕು. ನಿಮ್ಮ ಒಳಗಡೆ ಆ ಖುಷಿನ ತಗೊಂಡು ಬನ್ನಿ, ಅದಕ್ಕೆ ಪರ್ಮಿಷನ್ ಕೊಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ನಿಮ್ಮ ಜೀವನದಲ್ಲಿ ಇಂಬ್ಯಾಲೆನ್ಸ್ ಆಗಿದೆ, ಅದನ್ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ದಾರಿ ಕಂಡುಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಫೈರ್ ಇರಬೇಕು, ಫೈರ್ನ ತಗೊಂಡು ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹಣಕಾಸಿನಲ್ಲಿ ಸ್ಥಿರತೆ ಇಲ್ವಾ? ಏನರಲ್ಲಿ ನಿಮಗೆ ಸ್ಥಿರತೆ ಇಲ್ಲ, ಅದನ್ನ ಬ್ಯಾಲೆನ್ಸಿಗೆ ತಗೊಂಡು ಬರೋ ಪ್ರಯತ್ನ ಮಾಡಿ. ಆ ದಾರಿ ಯಾವುದು ಅನ್ನೋದನ್ನ ಹುಡುಕಿ, ಆ ಫೈರ್ ನಿಮ್ಮಲ್ಲಿರಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ 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 ಒಳಗಡೆ ಏನು ನಿಮ್ಮಲ್ಲಿ ಖುಷಿ ಉದ್ಗಿದೆ, ಅಂತರ್ಮುಖಿಯಾಗಿ ಒಳಗಡೆ ಉದ್ಗಿದೆ, ಅದನ್ನ ಈಚೆ ತಗೊಂಡು ಬನ್ನಿ. ಅದನ್ನ ಹಾರಾಡೋದಿಕ್ ಬಿಡಿ, ಖುಷಿ ಪಡಕ್ ಬಿಡಿ, ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಗೇವ್ ಯುವರ್ ಸೆಲ್ಫ್ ಪರ್ಮಿಷನ್ ಟು ಎಕ್ಸ್ಪೀರಿಯನ್ಸ್ ಜಾಯ್. ಪರ್ಮಿಷನ್ ಕೊಡಿ, ಅದು ಜಾಯ್ನ, ಆ ಖುಷಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳಿ, ಖುಷಿಯಾಗಿಟ್ಕೊಳ್ಳೋದನ್ನ ಮಾಡಿ. ನೋಡಿ, ಇಲ್ಲಿ ನಿಮ್ಮ ಆತ್ಮ ನಿಮಗೆ ಬುದ್ಧಿ ಹೇಳ್ತಾ ಇದೆ. ನೀನು ನಿನ್ನೊಳಗಡೆ ಏನು ನಿನ್ನ ಜ್ಞಾನ ಇದೆ ಅದನ್ನ ನೀನು ಈಚೆ ತಗೊಂಡ್ ಬಾ. ನಿನ್ನಲ್ಲಿರೋ ಆ ಮಗು ಚೈಲ್ಡ್, ಆ ಇನ್ನರ್ ಚೈಲ್ಡ್ನ ನೀನು ಜಾಗೃತಿ ಮಾಡು, ಖುಷಿಯಾಗಿಟ್ಕೋ, ಅದನ್ನ ಹ್ಯಾಪಿಯಾಗಿಟ್ಕೋ ಅನ್ನೋದು. ನೋಡಿ, ನಿಮ್ಮ ಆತ್ಮನೇ ನಿಮ್ಗೆ ಮಗು ತರ ಇರೋ, ಖುಷಿಯಾಗಿರೋ ಅನ್ನೋದನ್ನ ತಿಳಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಒಳಗಡೆ ಏನು ಜ್ಞಾನ ಇದೆ, ಕ್ರಿಯೇಟಿವಿಟಿ ಏನಿದೆ, ಅದನ್ನ ಹೊರಗಡೆ ತಗೊಬನ್ನಿ. ಆ ಬದಲಾವಣೆ ನಿಮಗೆ ಬೇಕು. ನಿಮ್ಗೇನು ಬೇಕು ಅದು ಕರೆಕ್ಟಾಗಿ ನೀವು ಚಾಯ್ಸ್ ಮಾಡಿ. ಅದರಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ಆ ಭವಿಷ್ಯ ನೀವೇನು ನಿರ್ಧಾರ ಮಾಡ್ತೀರಾ ಅದು ನಿಮ್ಮ ಜೀವನ, ನಿಮ್ಮ ಫ್ಯೂಚರ್ ಆಗಿರುತ್ತೆ. ಮತ್ತೆ ಬೇರೆ ಯಾರು ಅದನ್ನ ಮಾಡೋದಿಲ್ಲ. ದೇವ್ರು ಬಂದ್ ಮಾಡ್ತಾರೆ, ನನಗೆ ಫೆರಿಸ್ ಬಂದ್ ಮಾಡ್ತಾರೆ, ಅದಲ್ಲ. ನಿಮ್ಮನ್ನ ನೀವು, ನಾನು ಯಾವ ಕಡೆ ಹೋದ್ರೆ ನನ್ನ ಜೀವನ, ನನ್ನ ಭವಿಷ್ಯ ಹೆಂಗಿರ್ಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕು. ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನೋಡಿ, ಅದರಲ್ಲಿ ನೀವು ಮುಂದುವರಿರಿ. ನಿಮ್ಗೆ ಏನ್ ಬೇಕು ಅಂತ ತಿಳ್ಕೊಳ್ಳಿ. ಇಷ್ಟೆಲ್ಲ ಚಾಯ್ಸ್ ಇದೆ, ಇಷ್ಟರಲ್ಲಿ ನನ್ಗೆ ಏನ್ ಬೇಕು, ನಿಮ್ಗೆ ಯಾವ್ಯಾವ್ದು ಚಾಯ್ಸಸ್ ಇದೆ, ಏನ್ರಲ್ಲಿ ಮುಂದುವರಿಬೇಕು, ಏನು ಎತ್ತ ಅನ್ನೋದು, ಅದನ್ನ ಮಾಡಿ. ಆ ಖುಷಿಯ ದ್ವಾರನ ನೀವು ಕಂಡ್ಕೊಳ್ಳಿ. ಖುಷಿಯಾಗಿರೋದನ್ನ ಕಂಡ್ಕೊಳ್ಳಿ, ಹ್ಯಾಪಿ ಆಗಿರೋದನ್ನ ಕಂಡ್ಕೊಳ್ಳಿ. ಎಲ್ಲಾರ ಜೊತೆನೂ ಇವಾಗ ಒಂದು ಸಮಾರಂಭಕ್ಕೆ ಹೋಗ್ತೀರಾ, ಏನ್ ಮಾಡ್ತೀರಾ, ಅದ್ರಲ್ಲಿ ಎಲ್ಲಾರ ಜೊತೆನೂ ಬೆರೆತು ನೀವು ಖುಷಿಯಾಗಿರೋದನ್ನ, ಹ್ಯಾಪಿ ಆಗಿರೋದನ್ನ, ಅಲ್ಲಿ ಡಾನ್ಸ್ ಮಾಡ್ಬೇಕಾ, ಏನ್ ಮಾಡ್ಬೇಕು ಅದನ್ನ ನೀವು ಮಾಡಿ, ಖುಷಿಯಾಗಿರಿ. ಎಲ್ರ ಜೊತೆ ಒಂದು, ಇವಾಗ ಎಲ್ಲಾರು ಇವೆಂಟ್ ಇದ್ರೆ, ಏನಾರು ಇದ್ರೆ ಅಲ್ಲಿ ನೀವು ಹೋಗಿ ಅವರಲ್ಲಿ ನೀವು ಒಂದಾಗಿ ಖುಷಿ ಪಡೋದನ್ನ ಕಲ್ತ್ಕೊಳ್ಳಿ. ಯಾವಾಗ್ಲೂ ಅಂತರ್ಮುಖಿಗಳಾಗೂ ಇರಬೇಕು, ಬಹಿರ್ಮುಖಿಯಾಗೂ ಇರಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲ
ಆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಹೊರಗಡೆ ಹೋದಾಗ ನಿಮ್ಮಲ್ಲಿ ಜ್ಞಾನ, ಅರಿವು, ಆತ್ಮಜ್ಞಾನ ಅದೆಲ್ಲ ಇರಲಿ. ಹೊರಗಡೆ ಈ ಪ್ರಪಂಚದಲ್ಲಿ ಹೊರಗಡೆ ಬಂದಾಗ ನೀವು ಅವ್ರ ಜೊತೆಲಿ ಒಂದಾಗಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆದಷ್ಟು ಖುಷಿಯಾಗಿ ಇಟ್ಕೊಂಡು ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದನ್ನ ನೀವು ಹೊರಗಡೆ ತಗೊಂಬರ್ಬೇಕು. ಆ ಆಯ್ಕೆನ ನೀವು ಕರೆಕ್ಟಾಗಿ ಮಾಡಿ, ನಿಮ್ಗೇನು ಬೇಕು ಏನು ಬೇಡ ಅನ್ನೋದು. ಯಾಕಂದರೆ ಅದರಲ್ಲಿ ನಿಮ್ಮ ಫ್ಯೂಚರ್ ಅಡಗಿದೆ. ಅದಕ್ಕೆ ನಿಮ್ಮ ನಿರ್ಧಾರ ಯಾವಾಗಲೂ ಕರೆಕ್ಟಾಗಿರಬೇಕು. ನಿಮ್ಮನ್ನು ಸ್ವಲ್ಪ ಆತ್ಮವಿಶ್ವಾಸದಿಂದ ನಿಮ್ಮಲ್ಲಿ ಅವಿತಿರೋವಂಥ ಜ್ಞಾನನ ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ಬಳಸ್ಕೊಳ್ಳಿ. ನಿಮ್ಮ ಇನ್ನರ್ ಚೈಲ್ಡ್ ಹ್ಯಾಪಿಯಾಗಿರೋದಕ್ಕೆ ಪರ್ಮಿಷನ್ ಕೊಡಿ. ಪರ್ಮಿಷನ್ ಕೊಡಿ. ಆಗ ನಿಮ್ಮ ಜೀವನದಲ್ಲಿ ಸಿಹಿ ಸಿಗುತ್ತೆ, ಖುಷಿ ಸಿಗುತ್ತೆ. ನೋಡಿ ಇಲ್ಲಿ ಇಲ್ಲೂ ಯೆಲ್ಲೋ ಕಲರ್ ಇದೆ, ಇಲ್ಲೂ ಸನ್ಫ್ಲವರ್ ಎಲ್ಲೋ ಇದೆ. ಹಾಗೆ ಈ ಹೂವಿನಾಗೆ ನೀವು ಹರಳಬೇಕು. ನಿಮ್ಮ ಮನಸ್ಸು ಈ ಥರ ಹೂವಿನಾಗೆ ಹರಳಿರ್ಬೇಕು. ಹೇಗೆ ಅರಳಿಸೋದು? ಈ ಥರ ಖುಷಿ, ಎಲ್ಲರೂ ಜನ ಸೇರಿದಾಗ ಖುಷಿ ಪಡೋದು. ನೋಡಿ ಅಲ್ಲಿ ಒಂದು ಸ್ಟೇಜ್ ಮೇಲೆ ಡಾನ್ಸ್ ಆಡ್ತಾ ಇರೋದು. ಈ ಥರ ನಿಮ್ಮನ್ನು ನೀವು ಆದಷ್ಟು ನಿಮ್ಮ ಖುಷಿ ನಿಮ್ಮ ಒಳಗಡೆ ಇರೋ ಇನ್ನರ್ ಚೈಲ್ಡ್ ಆ ಖುಷಿ ಪಡ್ಬೇಕಂತ ಕಾಯ್ತಾ ಇದೆ. ಅದಕ್ಕೆ ನೀವು ಪರ್ಮಿಷನ್ ಕೊಡಿ. ಈ ಥರ ಮಗು ಆಗಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ನಿಮ್ಮ ಸೋಲ್ ನಿಮಗೆ ಹೂಗು ಗುಚ್ಛ ಇಟ್ಕೊಂಡು ನಿಮಗೆ ಹೇಳ್ತಿದ್ದಾರೆ, ನೀನ್ ಖುಷಿ ಪಡು, ತಗೋ, ಎಂಜಾಯ್ ಮಾಡು, ಬಾ, ನಿನ್ನ ಒಳಗಡೆ ಏನು ಆ ಜ್ಞಾನ ಇದೆ ಅದನ್ನ ನೀನ್ ಕ್ರಿಯೇಟಿವಿಟಿಗೆ ತಗೋಬಾ. ಖುಷಿ ಪಡ್ಬೇಕಾ ಖುಷಿ ಪಡು. ಆ ಟ್ರಾನ್ಸ್ಫಾರ್ಮೇಶನ್ನ ಆದಷ್ಟು ಬೇಗ ನೀನ್ ತಗೊಂಡ್ ಬಾ. ಹೀಗೆ ನಿಂತಲ್ಲೇ ನಿಂತಿದ್ರೆ ನೀನು ಯಾವ ಕಡೆನೂ ಹೋಗಲ್ಲ, ಅಲ್ಲೇ ಇರ್ತೀಯ. ಮೂಮೆಂಟ್ ಇರಲಿ ನಿನ್ನ ಜೀವನದಲ್ಲಿ. ನೋಡಿ ಇಲ್ಲಿ ಇದು ಶಂಕುಳು, ಬಸವನ ಹುಳ ಆ ಶಂಕುಯಿಂದ ಈಚೆ ಬರ್ತಾ ಇದೆ. ಅದು ಒಳಗಡೆನೆ ಇದ್ರೆ ಅಲ್ಲೇ ಇರುತ್ತೆ ಅದು. ಯಾರು ತುಳಿದು ಹಾಳು ಮಾಡಿ ಅದನ್ನ ಸಾಯಿಸ್ಬಿಡ್ತಾರೆ ಅಲ್ವಾ. ಅದಕ್ಕೋಸ್ಕರ ನೀವು ಮೂಮೆಂಟ್ ಇರಲಿ. ನೋಡಿ ಇಲ್ಲೂ ಸನ್ಫ್ಲವರ್ ಇದೆ, ಇಲ್ಲೂ ಸನ್ಫ್ಲವರ್ ಇದೆ. ನಿಮ್ಮ ದಾರಿನ ಹೂವಿನಂತೆ ಒಂದು ಸುಗಂಧ ಭರಿತ ವಾದ ದಾರಿ ಮಾಡ್ಕೊಳ್ಳಿ. ನೀವು ನಿಮ್ಮ ಕೈಯಾರ ನಿಮ್ಮ ದಾರಿನ ಒಂದು ಹೂವಿನ ದಾರಿಯಾಗಿ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಸುಗಂಧ ಇರಲಿ, ಒಳ್ಳೆ ಸ್ಮೆಲ್ಲು. ಒಂದು ಏನು ನಿಮ್ಮ ಜೀವನದಲ್ಲಿ ಏನಾದರೂ ಒಂಥರ ನೀವೇ ವಾಪಸ್ ನಿಮ್ಮನ್ನ ನೀವು ತಿರುಗಿ ನೋಡಿದಾಗ ಅದರಲ್ಲಿ ಒಂದು ಗಂಧ ಬರಬೇಕು, ಒಂದು ಶ್ರೀಗಂಧದ ಸ್ಮೆಲ್ ಬರಬೇಕು. ನನ್ನ ಜರ್ನಿ ಎಷ್ಟು ಚೆನ್ನಾಗಿತ್ತು ಅನ್ನೋದು. ಆ ಥರ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ. ನಿಮ್ಮ ಆಯ್ಕೆ ಆ ರೀತಿಲಿರಲಿ. ನೀವು ಏನು ನಿರ್ಧಾರ ಮಾಡ್ತೀರೋ ಅದು ಕರೆಕ್ಟಾಗಿ ನಿಮ್ಮ ಜೀವನನ ನೀವು ಆಗಿರುತ್ತೆ. ಅದಕ್ಕೆ ಒಳ್ಳೆ ರೀತಿಲಿ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೋಗಿದ್ರೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡಿ. ನಿಮ್ಮನ್ನ ಹೇಗೆ ನೀವು ಖುಷಿಯಾಗಿ ಇಟ್ಕೊಳ್ಬೇಕು, ನಿಮಗೆ ನೀವು ಪರ್ಮಿಷನ್ ಕೊಟ್ಕೊಳ್ಬೇಕು. ಈ ಅವ್ರೇನಂತಾರಪ್ಪ ಇವ್ರೇನಂತಾರಪ್ಪ ಎಲ್ಲ ಎಮೋಷನ್ಸ್ನ ಹಿಂಗಿಟ್ಕೊಂಡು ಇದ್ರೆ ಏನು ಒಂಥರ ನಿಮ್ಮನ್ನ ನೀವು ದುಃಖಕ್ಕೆ ತಗೊಂಡೋದಂಗೆ. ನಿಮ್ಮನ್ನ ನೀವು ಖುಷಿ ಪಡೋ ಹಾದಿಗೆ ತಗೊಂಡೋಗಿ ಒಳ್ಳೆ ರೀತಿಲಿ ತಗೊಂಡು ಖುಷಿ ಪಡಿ. ಎಲ್ಲರೂ ಸೇರಿದಾಗ ಹೊರಗಡೆ ಬಂದಾಗ ನಿಮ್ಮನ್ನ ನೀವು ಈ ಥರ ಖುಷಿಯಾಗಿ ಇಟ್ಕೊಳ್ಳೋದು, ಹ್ಯಾಪಿಯಾಗಿ ಒಂದು ಡಾನ್ಸ್ ಮಾಡೋದಿರ್ಬೋದು. ಈ ಮಕ್ಳ ಥರ ಆಟ ಆಡೋದು, ತುಂಟಾಟ ಆಡೋದು. ತುಂಟಾಟ ಅಂದರೆ ಒಂಥರ ಚೈಲ್ಡಿಶ್ನೆಸ್. ಒಳಗಡೆ ನಿಮ್ಮ ಇನ್ನರ್ ಚೈಲ್ಡ್ನ ನೀವು ಜಾಗೃತಿ ಮಾಡಿ. ನಿಮ್ಮ ಒಳಗಡೆ ಇರೋ ಅವಿತಿರೋ ಜ್ಞಾನನ ನೀವು ಅದನ್ನು
ಹೊರಗಡೆ ತೆಗೀರಿ, ನಿಮ್ಮ ಕ್ರಿಯೇಟಿವಿಟಿಲಿ ಬಳಸ್ಕೊಳ್ಳಿ, ಅದನ್ನ ಬ್ಯಾಲೆನ್ಸ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾವುದು ನಿಮ್ಮ ಜೀವನದಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ದಾರಿನ ಕಂಡ್ಕೊಳ್ಳಿ. ನೋಡಿ ಇಲ್ಲಿ ಇವರು ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗಿದೆ, ಆ ಬ್ಯಾಲೆನ್ಸ್ ಮಾಡೋ ದಾರಿನ ನೀವು ಕಂಡ್ಕೊಳ್ಳಿ. ಅದ್ರಲ್ಲಿ ಒಂದು ಮೂಮೆಂಟ್ ಇಲ್ಲಿ ನೋಡಿ, ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದಾರೆ. ಇಲ್ಲಿ ನಿಂತಲ್ಲೇ ನಿಂತ್ಬಿಟ್ಟಿದ್ದೀರಾ. ಅದಕ್ಕೆ ನಿಮ್ಮ ಸೋಲ್ ನಿಮ್ಗೆ ಏನು ಹೇಳ್ತಾ ಇದೆ, ನಿಂತ್ಕೋಬೇಡಿ, ಮೂಮೆಂಟ್ ಇರಲಿ ನಿಮ್ಮ ಜೀವನದಲ್ಲಿ. ಆ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಬೇಕು, ತಗೊಂಡು ಬನ್ನಿ. ನಿಮ್ಮಲ್ಲಿ ಒಂದು ಫೈರ್ ಎನರ್ಜಿ ನೋಡಿ, ಇಲ್ಲೆಲ್ಲ ಒಂದು ಬೆಳಕು ದೀಪ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಆ ಫೈರ್ನ ತಗೊಂಡು ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ ಅನ್ನೋದು ನಿಮ್ಮ ಸೋಲ್ ನಿಮಗೆ ಬುದ್ಧಿ ಹೇಳ್ತಾ ಇದೆ. ಗೈಡೆನ್ಸ್ ಕೊಡ್ತಾ ಇದೆ. ಇದನ್ನ ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್, ಈ ಗ್ರೀನ್ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ನಿಮ್ಮ ಸೋಲ್ ನಿಮಗೆ ಯಾವಾಗ ಗೈಡೆನ್ಸ್ ಕೊಡಬೇಕು, ಏನು ಹೇಳಬೇಕು ಅಂತ ಬಯಸ್ತಾ ಇದೆ ತಿಳ್ಕೊಳ್ಳೋಣ. Bottom of the deck, 7 of Swords. The Hangman.
ಸೋಲ್ ಯಾವ ಗೈಡೆನ್ಸ್ ಕೊಡ್ಬೇಕಂತಿದೆ. ಕ್ವೀನ್ ಆಫ್ ಸ್ವಾರ್ಡ್ಸ್, ಏಟ್ ಆಫ್ ಪೆಂಟಿಕಲ್ಸ್, ಫೋರ್ ಆಫ್ ಕಪ್ಸ್, ಏಸ್ ಆಫ್ ಪೆಂಟಿಕಲ್ಸ್, ತ್ರೀ ಆಫ್ swords, six of swords, ನೋಡಿ ಇಲ್ಲಿ ತ್ರೀ ಆಫ್ ಸಾರ್ಟ್ಸ್ ಬಂದಿದೆ. ಬ್ರೂಮ್, ಟೆನ್ ಆಫ್ ಪೆಂಟಿಕಲ್ಸ್, ಟೆನ್ ಆಫ್ ವಾಂಡ್ಸ್, ಸಿಕ್ಸ್ ಆಫ್ ಕಪ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ದ ಸ್ಟಾರ್ ಕಾರ್ಡ್, ಏಟ್ ಆಫ್ ಸಾರ್ಟ್ಸ್. ಯಾರೆಲ್ಲ ಈ ಸೆಕೆಂಡ್ ಪೈಲ್ ಈ ಗ್ರೀನ್ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಸೋಲ್ ಏನು ಗೈಡೆನ್ಸ್ ಕೊಡ್ತಿದೆ ಅಂದರೆ, ನಿಮ್ಮಲ್ಲಿ ಏನು ಒಂದು ಮೋಡ ಕವಿದ ವಾತಾವರಣ ಅಂತಾರಲ್ಲ, ಅದನ್ನು ಆ ಮೋಡಗಳನ್ನ ಸರಿಸಿ ನಿಮ್ಮಲ್ಲಿ ನೋಡಿ, ಇದರಲ್ಲಿ ಇಲ್ಲೂ ತ್ರೀ ಆಫ್ ಸಾರ್ಟ್ಸ್, ಇಲ್ಲೂ ತ್ರೀ ಆಫ್ ಸಾರ್ಟ್ಸ್ ಬಂದಿದೆ. ಅಂದರೆ ನಿಮ್ಗೇನು ದುಃಖ ಇದೆ ಅದನ್ನು ಹತ್ಬಿಟ್ಟು ನೀವು ಹೊರಗಡೆ ಹಾಕಬೇಕು. ಅಳೋದು ತಪ್ಪಿಲ್ಲ, ಇಟ್ಸ್ ಓಕೆ ಟು ಕ್ರೈ. ನೀವು ನಿಮಗೆ ಅಳು ಬಂದರೆ ಹತ್ಬಿಡಿ. ನಿಮ್ಮ ನೋಡಿ ಇಲ್ಲಿ ಮಳೆ ಬೀಳ್ತಾ ಇದೆ, ಆ ಕಪ್ಪು ಮೋಡಗಳು ನೋಡಿ, ಇಲ್ಲೂ ಮೋಡ ಇದೆ. ಆ ಕಪ್ಪು ಮೋಡನ ಏನಿದೆ ಅದು ಹತ್ತಿ ಕರಗಿಸ್ಬಿಡಿ. ಕರಗಿಸ್ದಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಈ ಸ್ಟ್ರೆಸ್ಸಿಂದ ಆಚೆ ಬರುತ್ತೆ. ಆಗ ನಿಮ್ಮ ಎಮೋಷನ್ಸ್ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಏನಿದೆ ನಿಮ್ಮ ಮನಸ್ಸಲ್ಲಿ ಆ ಕೊಳೆ, ಅದನ್ನೆಲ್ಲ ತೆಗೀರಿ. ಯಾವುದು ಬೇಕು ನಿಮಗೆ, ನಿಮ್ಮ ಜೀವನಕ್ಕೆ ಯಾವ ಮೆಮೊರಿ ಬೇಕು ಅದನ್ನ ಇಟ್ಕೊಳ್ಳಿ. ಬೇಡದೇ ಇರೋ ಮೆಮೊರಿನ ಅಳಿಸಾಕಿ ತೆಗೀರಿ. ಧೂಳು, ನಿಮ್ಮ ಮನಸ್ಸಿಗೆ ಹಿಡ್ದಿರೋ ಆ ಧೂಳನ್ನ, ಆ ಮೋಡಗಳನ್ನ, ಆ ಕಪ್ಪು ಮೋಡನೆಲ್ಲ ಕರಗಿಸಿ ಅದನ್ನು ಕ್ಲೀನ್ ಮಾಡಿ, ಸ್ವಚ್ಛ ಮಾಡಿ. ನಿಮಗೆ ಧ್ಯಾನದ ಅವಶ್ಯಕತೆ ಇದೆ, ಹೀಲಿಂಗ್ನ ಅವಶ್ಯಕತೆ ಇದೆ. ಗುಣಮುಖ ಆಗೋದು ನನಗೆ ಅತ್ಯವಶ್ಯಕವಾಗಿದೆ. ನಾನು ಗುಣಮುಖ ಆಗಬೇಕು, ಹೀಲ್ ಮಾಡ್ಕೊಳ್ಬೇಕು. ನಿಮ್ಮ ಹೃದಯ ನೊಂದಿದ್ರೆ ಅದನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಳು ಬಂದರೆ ಹತ್ಬಿಡಿ, ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನು ಕಸ ಇದೆ, ಬೇಡದೇ ಇರೋ ಏನು ಥಿಂಕಿಂಗ್ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳಿ. ಆ ಮೋಡನೆಲ್ಲ ಸರಿಸಿ, ಆ ಕಪ್ಪು ಮೋಡನೆಲ್ಲ ಕರಗಿಸ್ಬಿಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದನ್ನು ಆಚೆ ತಗೊಂಡು ಬನ್ನಿ, ಆ ದಾರಿ ಓಪನ್ ಆಗುತ್ತೆ. ನಿಮ್ಮ ದುಡ್ಡು ಏನು, ನಿಮಗೆ ಮನಿ ಪ್ರಾಬ್ಲಮ್ ಏನಾದ್ರು ಇದ್ದರೆ, ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದನ್ನು ತಗೊಂಡು ಬನ್ನಿ. ಆ ದುಡ್ಡು ಸಂಪಾದನೆ ಮಾಡೋದಕ್ಕೆ ನಿಮಗೆ ದಾರಿ ಇದೆ, ಅದು ದಾರಿ ತೋರಿಸುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಒಂದು ಬ್ಯಾರಿಯರ್ ಹಾಕ್ಕೊಂಡು ಏನು ಬದುಕ್ತಾ ಇದ್ದೀರಾ, ಅದರಿಂದ ಹೊರಗಡೆ ಬನ್ನಿ. ಅದರಿಂದ ನೀವು ದಡ ಮುಟ್ಟೋದ ಥರ ನಿಮ್ಮನ್ನು ನೀವು ಆಚೆ ತಗೊಂಡು ಬನ್ನಿ. ಬೇರೆ ಯಾರೋ ನಿಮ್ಮನ್ನು ದಡ ಮುಟ್ಟಿಸ್ತಾರೆ ಅನ್ನೋದನ್ನು ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಹೆಚ್ಚು
ಕ್ರಿಯೇಟಿವಿಟಿಲಿ ತೊಡಗಿಸ್ಕೊಳ್ಳಿ. ಜಾಸ್ತಿ ಹೊರೆನೂ ಮಾಡ್ಕೊಳ್ಬೇಡಿ, ಪ್ರೆಷರ್ ತಗೊಳ್ಬೇಡಿ ಈ ಥರ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಥರ ಹೊರೆ ಹೊತ್ಕೊಂಡು ಎಷ್ಟು ನಿಮ್ಮ ಕೈಲಿ ಹೊರೆ ಹೊರೋದಿಕ್ಕಾಗತ್ತೆ ಅಷ್ಟನ್ನ ಮಾತ್ರ ನೀವು ತಗೊಳ್ಬೇಕು. ತುಂಬ ಸ್ಟ್ರೆಸ್ ತಗೊಳ್ಬಾರ್ದು. ನಿಮ್ಮನ್ನ ನೀವು ಹ್ಯಾಪಿಯಾಗಿ ಇಟ್ಕೊಳ್ಳೋದನ್ನು ಕಲಿಬೇಕು. ನೋಡಿ ಇಲ್ಲಿ ಬಂದ್ಬಿಟ್ಟು ಫ್ಲವರ್ ಅಂಗಡಿ ಇದು. ಫ್ಲವರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ನೀವು ಏನಾದ್ರೂ ಒಂದು ಗಿಫ್ಟನ್ನ, ನಿಮ್ಮ ಮನಸ್ಸನ್ನ ಖುಷಿ ಪಟ್ಕೊಳ್ಳೋಕ್ಕೆ ನಿಮಗೆ ನೀವು ಏನಾದರೂ ತಗೊಳ್ಬೇಕು, ಅದನ್ನ ಆಸ್ವಾದಿಸ್ಬೇಕು, ಖುಷಿ ಪಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗಾಗೆ ನೀವೇ ಗಿಫ್ಟ್ ಕೊಟ್ಕೊಳ್ಬೇಕು. ನೋಡಿ ಅವರೇನೆ ಇಲ್ಲಿ ಬಂದು ಆ ಫ್ಲವರ್ನ ತಗೊಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅವರು ಕೊಟ್ಕೊಳ್ಳೋದು, ಖುಷಿಯಾಗಿ ಹ್ಯಾಪಿಯಾಗಿ ಇಟ್ಕೊಳ್ಳೋದು. ಯಾವಾಗಲೂ ಈ ಲೋ ಎನರ್ಜಿಲಿ, ಈ ನೆಗೆಟಿವ್, ಈ ಸ್ಟ್ರೆಸ್ಸಲ್ಲಿ ಇರಬೇಡಿ, ಆಚೆ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಇವರು ಬರೀ ವರ್ಕು, ಇಲ್ಲಿ ಸ್ಟ್ರೆಸ್ಸು, ಬರೀ ಹಣ ಸಂಪಾದನೆ ಮಾಡೋ ದಾರಿ ಯಾವುದು ಅನ್ನೋದೇ ಒಂದು ಅವ್ರ ಗುರಿ. ಅವರನ್ನೇ ಅವರು ತುಂಬಾ ಸ್ಟ್ರೆಸ್ ಮಾಡ್ಕೋತಾ ಇದ್ದಾರೆ. ಅವ್ರ ದೇಹಕ್ಕೆ, ಅವ್ರ ಮನಸ್ಸಿಗೆ ತುಂಬಾ ಭಾರ ಕೊಡ್ತಾ ಇದ್ದಾರೆ. ನೋಡಿ, ಇದ್ರಲ್ಲೂ ಹೃದಯ ನೊಂದಿದೆ, ಇದ್ರಲ್ಲೂ ನೊಂದಿದೆ. ಅದಕ್ಕೋಸ್ಕರ ನಿಮಗೆ ನೀವು ಗಿಫ್ಟ್ ಕೊಟ್ಕೊಳ್ಳಿ. ಬರೀ ಹಣ ಸಂಪಾದನೆ ಮಾಡೋದೇ ಅಲ್ಲ. ಟ್ರೂ ಸಕ್ಸಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ಹ್ಯಾಪಿನೆಸ್ ಟು. ಅಂದ್ರೆ ನಿಮ್ಮ ಟ್ರೂ ಸಕ್ಸಸ್ ಬರೀ ಹಣ ಸಂಪಾದನೆ ಮಾಡೋದೇ ಅಲ್ಲ. ನೀವು ಖುಷಿನೂ ಕೂಡ, ಹ್ಯಾಪಿನೂ ಕೂಡ ಅದು ನಿಮ್ಮ ಸಕ್ಸಸ್ ಕೂಡ. ಅದನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ ಅನ್ನೋದು. ನೋಡಿ ಇಲ್ಲಿ ನಿಮ್ಮ ಸೋಲ್ ನಿಮಗೆ ಖುಷಿನ ತಗೊಂಡ್ ಬಾ, ಖುಷಿನ ಬ್ಯಾಲೆನ್ಸ್ ಆಗಿಡು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. 4 ಆಫ್ ಕಪ್ಸ್. ನಿನಗೆ ನೀನು ಖುಷಿ ಪಟ್ಕೋ, ನಿನ್ನ ಮನ್ಸನ್ನ ನೀನು ಹೀಲ್ ಮಾಡ್ಕೊಳ್ಳೋದಿಕ್ಕೆ ನೋಡು. ಒಂದು ಸ್ಟಾರ್ ನೋಡೋದಿರ್ಬಹುದು, ಆಕಾಶ ನೋಡೋದಿರ್ಬಹುದು. ನಿಮಗೆ ನೀವು ಆಚೆ ಹೋಗಿ ನೋಡಿ, ಇಲ್ಲೂ ವಾಟರ್ ಇದೆ, ನೋಡಿ ಇಲ್ಲೂ ವಾಟರ್ ಇದೆ. ಇಲ್ಲೂ ನಕ್ಷತ್ರಗಳು ನೋಡ್ತಾ ಇದ್ದಾರೆ ನೋಡಿ. ಇಲ್ಲೂ ಶೈನ್ ಆಗ್ತಾ ಇದೆ. ಅಂದ್ರೆ ನಿಮ್ಮನ್ನ ನೀವು ಯಾವಾಗ್ಲೂ ಶೈನ್ ಆಗಿ ಇಟ್ಕೊಳ್ಳಿ, ಹ್ಯಾಪಿ ಆಗಿ ಇಟ್ಕೊಳ್ಳಿ, ಖುಷಿಯಾಗಿ ಇಟ್ಕೊಳ್ಳಿ. ನಿಮ್ಗೆ ಏನ್ ಖುಷಿ, ಒಂದು ಹೊರಗಡೆ ಹೋಗಿ ಏನಾದ್ರು ನಿಮ್ಗೋಸ್ಕರ ನೀವು ಬದುಕಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹ್ಯಾಪಿ ಆಗಿ ಇಟ್ಕೊಳ್ಳಿ. ನೀವು ಎಲ್ಲರ ತರ ಎಲ್ಲರಲ್ಲೊಂದು ನಾನು ಅಲ್ಲ. ನೀವು ಒಂದು ಕುರಿ ಮಂದೆಲಿದ್ರೆ ಒಂದು ಹುಲಿ ನೀವು, ಆ ಕುರಿ ನಾನು ಅಂತ ತಿಳ್ಕೊಬೇಡಿ. ನೀವು ಎಲ್ರಿಗಿಂತ ನಾನು ಡಿಫ್ರೆಂಟ್ ಅನ್ನೋದನ್ನ ತಿಳ್ಕೊಳ್ಳಿ. ಇವಾಗ ಎಲ್ರೂ ಓಡ್ತಾ ಇದ್ದಾರೆ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ನೋಡೋದಿಕ್ಕೆ ಎಲ್ಲಾರು ಒಂದೇ ತರ ಕಾಣ್ತಾರೆ, ಆದ್ರೆ ಡಿವೈನ್ ಯೂನಿವರ್ಸ್ ನಿಮ್ಗೆ ಒಂದೊಂದು ಟ್ಯಾಲೆಂಟು, ಇವಾಗ ಎಲ್ರು ಬರ್ತು ಬೇರೆ ಇರುತ್ತೆ. ಎಲ್ರು ಒಂದೇ ಡೇಟ್ ಆಫ್ ಬರ್ತ್ ಅಲ್ಲಿ ಓಡಲ್ಲ, ಎಲ್ರು ಒಂದೇ ಮಂತ್ ಅಲ್ಲಿ ಓಡೋದಿಲ್ಲ. ಅವರು ಒಂದೊಂದು ಸೀಸನ್ ಹೆಂಗಿರುತ್ತೆ, ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತ ಇರುತ್ತೆ. ಆ ಸೀಸನ್ ತಕ್ಕನಾಗಿ ಅವ್ರು ಬಿಹೇವ್ ಮಾಡಬೇಕು. ಚಳಿಗಾಲ, ಮಳೆಗಾಲ ಹೋಗಿ ಬೇಸಿಗೆಗಾಲ ತರ ಬಿಹೇವ್ ಮಾಡೋಕ್ಕಾಗಲ್ಲ. ಚಳಿಗಾಲದಲ್ಲಿ ನಾವ್ ಹೇಗಿರ್ತೀವಿ, ಬೆಚ್ಚಗೆ ಹೊತ್ಕೊಂಡಿರ್ತೀವಿ. ಮಳೆ ಬಂದಾಗ ರೈನ್ ಕೋಟ್ ಹಾಕೊಳ್ತೀವಿ. ಶೆಕೆ ಬಂದಾಗ ಆದಷ್ಟು ನಾವು ಲೈಟ್ ಆಗಿರೋ ಬಟ್ಟೆನ ವೇರ್ ಮಾಡ್ತೀವಿ. ಆ ತರ ಒಂದೊಂದು ಕಾಲಕ್ಕೂ ನಾವು ಈ ತರ ಬದಲಾವಣೆ ಇರುವಾಗ ನಾವು ಹುಟ್ಟಿರೋ
ದಿನಾಂಕ ಬೇರೆ, ತಿಂಗಳು ಬೇರೆ, ಎಲ್ಲಾನು ಬೇರೆ ಅಂದಮೇಲೆ ನೀನೇ ಡಿಫ್ರೆಂಟು. ಇವು ಎಲ್ಲಾರ ಥರನೂ ನಾನು ಒಂದು ಮುಖವಾಡ ಹಾಕೊಂಡು ಒಂದು ಪೇಂಟ್ ಬಳ್ಕೊಂಡು ಇಲ್ಲೆಲ್ಲ ಕಪ್ಪು ಬೆಕ್ಕಿ ಕಣ್ಣಂಗೆ ಕಾಣಿಸುತ್ತೆ, ನಾನು ಅದೇ ಥರ ಇರೋಣ? ಅಲ್ಲ, ನೀನು ಡಿಫ್ರೆಂಟು, ನೀನು ಬೇರೆ ಥರ ಇರೋ. ಎಲ್ಲರೂ ಆ ಥರ ಇದ್ದಾರೆ ಅಂದರೆ ನೀನು ಹಂಗೆ ಇರಬೇಕಾಗಿಲ್ಲ. ಎಲ್ಲರೂ ಹಣದಿಂದ ಓಡ್ತಾ ಇದ್ದಾರೆ ಅಂದರೆ ನೀನು ಹಂಗೆ ಓಡಬೇಕಾಗಿಲ್ಲ. ಇಲ್ಲ ಏನೋ ನನಗೆ ಕಪ್ಪು ಬೇಕು ಅಂದ್ಕೊಂಡು ನೀನು ಅದರಿಂದ ಓಡ್ತಾ ಇದ್ರೆ ಆ ಥರ ಓಡಬೇಕಾಗಿಲ್ಲ. ನೀನು ನೀನಾಗಿರೋ ಅನ್ನೋದನ್ನೇ ಇಲ್ಲಿ ತಿಳಿಸ್ತಾ ಇರೋದು. ತುಂಬ ಹೊರೆ ಮಾಡ್ಕೊಳ್ಳೋದೇನೆ ಜೀವನದಲ್ಲಿ ಬರೀ ಹಣ ದುಡಿದೇನೆ ಒಂದು ಈ ಥರ ಎನರ್ಜಿಲಿರ್ತೇನೆ ಹೊರಗೆ ಬನ್ನಿ. ನಿಮ್ಮನ್ನ ನೀವು ಒಂದು ಖುಷಿಯಾಗಿ ಹ್ಯಾಪಿಯಾಗಿ ಫ್ಲೈ ಮಾಡಿ ನಿಮ್ಗೇನು ಬೇಕು ಅದನ್ನ ನೀವೇ ಟ್ರೀಟ್ ಮಾಡಿಸಿ, ನಿಮಗೆ ನೀವೇ ಟ್ರೀಟ್ ಕೊಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಅಗತ್ಯ ಇದೆ ಹೀಲ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಮನಸ್ಸನ್ನ ಹೀಲ್ ಮಾಡ್ಕೊಳ್ಳೋದು. ನೋಡಿ, ಇಲ್ಲೂ ಗ್ರೀನ್ ಕಲರ್ ಇದೆ ನೋಡಿ ನೀವು ಸೆಲೆಕ್ಟ್ ಮಾಡಿರೋದು ಗ್ರೀನ್. ನಿಮ್ಮ ಅನಾಹತ ಚಕ್ರನ ನೀವು ಹೀಲ್ ಮಾಡ್ಕೊಳ್ಳಿ. ಆ ಮನ್ಸಲ್ಲಿರೋ ಕಸನೆಲ್ಲ ಆಚೆ ಹಾಕಿ, ನಿಮ್ಗೆ ಬೇಡವಾಗಿರ್ದೇ ಇರೋ ಥಾಟ್ಸ್ ಎಲ್ಲ ತೆಗೆದುಹಾಕಿ, ನಿಮ್ಗೆ ಧ್ಯಾನದ ಅವಶ್ಯಕತೆ ಇದೆ ಅನ್ನೋದನ್ನ ನಿಮ್ಮ ಸೋಲ್ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದೆ. ಈ ಸ್ಟ್ರೆಸ್ ಬೇಡ, ಈ ಹೊರೆ ಬೇಡ, ನಿಮ್ಮ ಒಳಗಡೆ ಏನು ಮೋಡ ಇದೆ ಅದನ್ನ ಸರಿಸಿ. ನಿಮಗೆ ನೀವು ಈ ತರ ಬೇಲಿ ಹಾಕೊಂಡು ಬದುಕ್ತಾ ಇದ್ದೀರಲ್ಲ, ನಿಮ್ಮ ಜೀವನನ ಬೇರೆಯವ್ರು ನಡೆಸೋದಿಕ್ಕೆ ನಿಮಗೆ ಏನ್ ಬೇಕು, ನೀವು ಟಿವಿನಲ್ಲಿ ಏನಾದ್ರು ನೋಡ್ಬೇಕಾದ್ರೆ ಆ ರಿಮೋಟ್ ನಿಮ್ಮ ಕೈಯಲ್ಲಿರ್ಲಿ. ಆ ರಿಮೋಟ್ ನಿಮ್ಮ ಕೈಯಲ್ಲಿದ್ದು ನಿಮ್ಗೆ ನಿಮ್ಗೆ ಯಾವ ಚಾನಲ್ ಹಾಕ್ಬೇಕು ಅದನ್ನ ನೀವು ಚಾನಲ್ ಮಾಡಿ. ಅದು ಬಿಟ್ಬಿಟ್ಟು ನಿಮ್ಮನ್ನ ನೀವು ಈ ತರ ಬೇಲಿ ಹಾಕೊಂಡು ಬೇರೆಯವ್ರನ್ನ ನಿಮ್ಮ ದಾರಿ ಏನು ಅಂತ ನಿಮಗೆ ಗೊತ್ತಿಲ್ದೇನೆ ಬೇರೆಯವ್ರು ಯಾರೋ ಅವ್ರ ದಾರಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ದಡ ಮುಟ್ಟಿಸ್ತಾ ಇದ್ದಾರೆ. ಅದು ಬೇಡ. ನೀನಾಗಿರೋ. ಕುರಿ ಮಂದೆಲ್ಲಿ ಹುಲಿ ಹೋಗ್ಬಿಟ್ಟು ಕುರಿ ಮಂದೆಲ್ಲಿ ಕುತ್ಕೊಂಡಿದ್ರೆ ಅದು ತಿಳ್ಕೊಳತ್ತೆ ನಾನು ಕುರಿ ಅಂತ. ಆ ತರ ಅಲ್ಲ, ನೀನ್ ಕುರಿ ಅಲ್ಲ, ನೀನ್ ಹುಲಿ. ನಿನ್ ಬಿಹೇವಿಯರ್ ಹುಲಿ ತರ ಇರ್ಲಿ, ಕುರಿ ತರ ಬೇಡ. ಯಾರಿಗೋ ರಿಮೋಟ್ ಕೊಟ್ಟಿ ಅವ್ರು ಡಾನ್ಸ್ ಆಡು, ಈ ಕೀ ಕೊಟ್ಟು ಬೊಂಬೆ ಗೊತ್ತಾ, ಕೀ ಕೊಟ್ಬಿಟ್ಟು ನೋಡಿ ಇಲ್ಲಿ ಕೀ ಕೊಟ್ಟಿರೋ ಗೊಂಬೆ, ಅವರು ಕೀ ಕೊಟ್ಬಿಟ್ಟು ಈಗ ಈ ಡಾನ್ಸ್ ಮಾಡೋ ಅಂದ್ರೆ ಆ ಡಾನ್ಸ್ ಮಾಡೋದು, ಇವಾಗ ಸ್ಟಾಪ್ ಮಾಡು ಅಂದ್ರೆ ಸ್ಟಾಪ್ ಮಾಡೋದು. ಇದನ್ನ ಮಾಡಬೇಡಿ. ನಿಮ್ಮ ಪವರ್ ಏನು? ನೋಡಿ ಇಲ್ಲಿ ಆ ಮೋಡನೆಲ್ಲ ಸರಿಸಿ ಆ ಕಸನೆಲ್ಲ ತೆಗೆದು ನಿಮ್ಮನ್ನ ನೀವು ಈ ಎನರ್ಜಿಗೆ ತಗೊಂಡ್ ಬರ್ಬೇಕು. ಹ್ಯಾಪಿಯಾಗಿ ಇಟ್ಕೊಳ್ಬೇಕು. ನಿಮ್ಮನ್ನೇ ನೀವು ಟ್ರೀಟ್ ಮಾಡಬೇಕು. ನಿಮ್ಮ ಪವರ್ ಏನು ಅನ್ನೋದನ್ನ ತಿಳ್ಕೊಬೇಕು. ಆ ಟ್ರಾನ್ಸ್ಫಾರ್ಮೇಶನ್ ನಿಮಗ್ ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಗ್ರೀನ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನೋಡಿ, ಆ ಜ್ಞಾನನ ತಗೊಂಡ್ ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಆತ್ಮಜ್ಞಾನ, ಆತ್ಮವಿಶ್ವಾಸ ಎಲ್ಲ ತಗೊಂಡ್ ಬನ್ನಿ ಅಂತ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.